ಆಕಾಶವು ತೆರೆದಾಗ. ನಿಮ್ಗೆ ಅನಿಸ್ಬೋದು ಏನ್ರಿ ಇದು ವಿಷಯ ಅಂತ ಹೇಳಿ. ಆದ್ರೆ ದೇವ್ರ ವಾಕ್ಯದಲ್ಲಿ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ವಿಶೇಷವಾಗಿ ನಾವು ಇವತ್ತು ಅಭ್ಯಾಸ ಮಾಡ್ಲಿಕ್ಕೆ ಇರ್ತಕ್ಕಂಥ ಆಕಾಶವು ತೆರೆಯದಾಗ ಏನೇನಾಯ್ತು ಎನ್ನುವಂತಹ ಕೆಲವು ಆತ್ಮೀಯ ಅಂಶಗಳನ್ನ ನಾವು ಕಂಡುಕೊಳ್ಳಿಕ್ಕೆ, ತಿಳಿದುಕೊಳ್ಳಿಕ್ಕೆ ಮತ್ತು ಅದರ ಪ್ರಕಾರ ನಡೆಯಲಿಕ್ಕೆ ಪ್ರಯತ್ನ ಮಾಡೋಣ. Recording in progress. ಹೊಸ ಒಡಂಬಡಿಕೆಯಲ್ಲಿ ಆಕಾಶವು ತೆರೆದಾಗ ಎಂಬಂಥ ವಿಷಯಗಳು ನಮಗ 4 ಸಂದರ್ಭಗಳಲ್ಲಿ ಕಂಡು ಬರ್ತವೆ. 4 places we see ಆಕಾಶವು ತೆರೆಯಿತು ಅಂತ ಹೇಳಿದ್ದು. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಈಗಾಗಲೇ ನಾವು ಕೇಳಿದ್ದೇವೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 51ನೇ ವಚನ, ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 56ನೇ ವಚನ ಮತ್ತು ಪ್ರಕಟಣೆಯ ಪುಸ್ತಕ 19ನೇ ಅಧ್ಯಾಯ 11ನೇ ವಚನ. ಹೀಗೆ ಈ 4 ಸಂದರ್ಭಗಳಲ್ಲಿ ನಾವು ಪರಲೋಕವು ಆಕಾಶವು ತೆರೆದಾಗ ಎಂಬಂಥ ಸಂದರ್ಭವನ್ನ ಕಾಣ್ತೇವೆ. ಈ ವೈಶಿಷ್ಟ್ಯಪೂರ್ಣವಾದಂಥ ಈ 4 ವಿಷಯಗಳನ್ನ ಅಥವಾ ವಿಚಾರಗಳನ್ನ ನಾವು ನೋಡುವಾಗ ಅದರ ಕೇಂದ್ರ ಬಿಂದು ಯಾರು ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿರ್ಬೇಕು. ವಿ ಶುಡ್ ಆಲ್ವೇಸ್ ನೋ ಹೂ ಇಸ್ ದ ಸೆಂಟರ್ ಆಫ್ ದಟ್ ಇನ್ಸಿಡೆನ್ಸ್, ಅಥವಾ ಆ ಒಂದು ಸನ್ನಿವೇಶದ ಕೇಂದ್ರ ಬಿಂದು ಯಾರಾಗಿದ್ದಾರೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ಯಾಕಂದ್ರೆ ನಮ್ಮ ಅಭ್ಯಾಸ ಗುರಿಯಿಂದ ನಾವು ಮಾಡ್ಲಿಕ್ಕಾಗ್ತದೆ. ಗುರಿ ಇಟ್ಕೊಂಡು ನಾವು ಮಾಡುವಾಗ ಅದನ್ನ ಮುಟ್ಲಿಕ್ಕಾಗ್ತದೆ. ಗುರಿ ಇಲ್ಲದೆ ನಾವು ಹಾಗೆ ಹೇಳ್ತಾ ಕೇಳ್ತಾ ಹೋದ್ರೆ ಅದರಿಂದ ಆತ್ಮೀಯ ಪ್ರಯೋಜನ ಎಷ್ಟಾಗ್ತದೆ ನನಗೆ ಗೊತ್ತಿಲ್ಲ. ಆದ್ರೆ ಅದನ್ನ ಗುರಿ ಇಟ್ಕೊಂಡು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಈ 4 ಸಂದರ್ಭಗಳಲ್ಲಿ ನಮಗೆ ಕಂಡು ಬರುವಂತ ಕೇಂದ್ರ ಬಿಂದು ಯಾರಾಗಿದ್ದಾರೆ ಅಂತಂದ್ರೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತರೇ ಆಗಿದ್ದಾರೆ. ಈಸ್ ದ ಸೆಂಟರ್ಸ್ ಆಫ್ ದ ಇನ್ಸಿಡೆನ್ಸಸ್, ಆಲ್ ದ 4 ಇನ್ಸಿಡೆನ್ಸಸ್. ಪರಲೋಕವು ತೆರೆದಾಗ ಕಂಡು ಬರುವಂತ ಮುಖ್ಯ ವ್ಯಕ್ತಿ ಯಾರು ಅಂತಂದ್ರೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತರು ಆಗಿದ್ದಾರೆ. ಹೀಗೆ ಯೇಸು ಕ್ರಿಸ್ತರನ್ನ ನಮ್ಮ ಮುಂದೆ ಇಟ್ಕೊಂಡು ಈ ಅಭ್ಯಾಸವನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಇವತ್ತು ನಾವು ಎಷ್ಟಾಗ್ತದೆ, ಒಂದಾದ್ರೆ ಒಂದ್ ಮಾಡೋಣ, ಆಮೇಲೆ ನೆಕ್ಸ್ಟ್ ವೀಕ್ ಮತ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ರೀತಿಯಾಗಿ ಸತ್ಯವೇದದ ಅಭ್ಯಾಸದ ಮೂಲಕವಾಗಿ ನಾವು ಅನೇಕ ಅದ್ಭುತವಾದಂತಹ ವಿಚಾರಗಳನ್ನ ದೇವರು ನಮ್ಮ ಮುಂದಿಟ್ಟಿರುವಾಗ ಅವುಗಳನ್ನ ತಿಳ್ಕೊಳ್ಳಿಕ್ಕೆ ಆ ದೇವರ ಆತ್ಮನ ಸಹಾಯದಿಂದ ಪ್ರಯತ್ನ ಮಾಡೋಣ. 3ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳಿಕ್ಕೆ ಬಂದಾಗ ಹೇಳಿದಂಥ ಮಾತು ಬಹಳ ವಿಶೇಷವಾಗಿತ್ತು ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ನೋಡ್ರಿ, ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ನಿಜವಾಗಿ ನಾವು ನೋಡುವಾಗ ಸ್ವಲ್ಪ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ಯಾಕಂದ್ರೆ ಯೇಸು ಸ್ವಾಮಿ ಏನಾಗಿದ್ರು? ಪಾಪ ರಹಿತರಾಗಿದ್ರು. ಅವರಲ್ಲಿ ಯಾವ ಪಾಪ ಇರಲಿಲ್ಲ, ಅವರ ಬಾಯಿಂದ ಯಾವ ಕಪಟ ಬರಲಿಲ್ಲ, ಮತ್ತು ಅವರು ಪಾಪ ಮಾಡಲಿಲ್ಲ. ಈ 3 ವಿಚಾರಗಳನ್ನ 3 ಆತನ ಶಿಷ್ಯರ ಮೂಲಕವಾಗಿ ನಾವು ಕಾಣ್ತೇವೆ. ಪೇತ್ರ, ಆಮೇಲೆ ಯೋಹಾನ ಮತ್ತು ಈ 3 ಜನರ ಮೂಲಕವಾಗಿ ನಾವು ಅದನ್ನ ಸ್ಪಷ್ಟವಾಗಿ ಕಾಣ್ತೇವೆ. 3 ಜನ ಹೇಳಿದ್ದಾರೆ ಏನಂತ ಹೇಳಿ, ಆತನು ಪಾಪ ಮಾಡಲಿಲ್ಲ, ಆತನಲ್ಲಿ ಬಾಯಲ್ಲಿ ಯಾವ ಕಪಟ ಇರಲಿಲ್ಲ, ಮತ್ತು ಆತನು ಪಾಪರಹಿತನಾಗಿದ್ದನು ಅಂತ ಹೇಳಿ ಅವನ ಬಗ್ಗೆ, ಯೇಸು ಸ್ವಾಮಿ ಬಗ್ಗೆ ಅವರು ಹೇಳಿದ್ದಾರೆ. ಹೀಗಿರುವಾಗ ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನ ಬಳಿಗೆ ಬಂದು ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋದರ ಅವಶ್ಯಕತೆ ಎಲ್ಲಿತ್ತು ಎನ್ನುವಂಥ ಒಂದು ಮಾತು ನಮ್ಮ ಕಣ್ಮುಂದೆ ಬರ್ತದೆ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ನಿಮ್ಗೆ ಅದರ ಅರ್ಥ ಆಗ್ತದೆ. ಅಲ್ಲಿ
ಸ್ನಾನಿಕನಾದ ಯೋಹಾನ ಮಾಡುವಂತಹ ದೀಕ್ಷಾಸ್ನಾನ ಯಾವ್ದಾಗಿತ್ತಂತಂದ್ರೆ ಪಶ್ಚಾತ್ತಾಪದ ದೀಕ್ಷಾಸ್ನಾನ ಆಗಿತ್ತು. ಇಟ್ ವಾಸ್ ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್. ಜನ ಬರ್ತಿದ್ರು, ತಮ್ಮ ಪಾಪಗಳನ್ನ ಅರಿಕೆ ಮಾಡ್ತಿದ್ರು, ಪಶ್ಚಾತ್ತಾಪ ಪಡ್ತಿದ್ರು, ಆಮೇಲೆ ಸ್ನಾನಿಕನಾದ ಯೋಹಾನ ಅವರಿಗೆ ದೀಕ್ಷಾಸ್ನಾನ ಕೊಡ್ತಿದ್ದ. ಸೊ ದಿಸ್ ವಾಸ್ ಹ್ಯಾಪನಿಂಗ್ ದೇರ್. ಆದ್ರೆ ಇಲ್ಲಿ ಪಾಪ ಮಾಡದೇ ಇರುವಂತಹ ವ್ಯಕ್ತಿ ಬಂದು ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕಂದ್ರೆ ಪಾಪ ಅರಿಕೆ ಮಾಡಿ ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವಂತ ಪ್ರಶ್ನೆನೇ ಇಲ್ಲ ಅಲ್ಲಿ. ಅಂದ್ರೆ ದೀಕ್ಷಾಸ್ನಾನದ ಅವಶ್ಯಕತೆನೇ ಇಲ್ಲ ಎನ್ನುವಂತ ಒಂದು ವಿಷಯ ನಮ್ಮ ಮುಂದೆ ಬರ್ತದೆ. ಇನ್ನೊಂದು ಮಾತನ್ನು ನಾವು ನೋಡ್ಬೇಕಂದ್ರೆ ಇನ್ನೊಂದು ದೃಷ್ಟಿಕೋನದಿಂದ ಯೋಹಾನನೇನಾಗಿದ್ದ? ಆತನು ಮನುಷ್ಯನಾದ ಕಾರಣ ಆತನು ಪಾಪಿಯಾಗಿದ್ದ. ತಪ್ಪು ಮಾಡಿದ್ದ, ಅವನು ತಪ್ಪು ಮಾಡ್ತಿದ್ದ, ಅವನು ಸಹ ಪಶ್ಚಾತ್ತಾಪ ಪಡ್ತಿದ್ದ. ಈ ರೀತಿಯಾಗಿ ಅವನೇನಾಗಿದ್ದ ಅಂತಂದ್ರೆ ಪಾಪದ ವ್ಯಕ್ತಿ ಆಗಿದ್ದ, ಪಾಪಿಯಾಗಿದ್ದ ಅಂತ ಹೇಳಿ ನಾವು ಹೇಳಬಹುದು ಸಂಕ್ಷಿಪ್ತವಾಗಿ. ಆದ ಕಾರಣ ಅವನಿಗೆ ದೀಕ್ಷಾಸ್ನಾನದ ಅವಶ್ಯಕತೆ ಇತ್ತು. ಪಶ್ಚಾತ್ತಾಪ ಪಟ್ಟು ದೀಕ್ಷಾಸ್ನಾನ ಮಾಡಿಸ್ಕೊಳ್ಳೋದ್ರ ಅವಶ್ಯಕತೆ ಇತ್ತು. ಇಂಥ ಒಂದು ಸನ್ನಿವೇಶದಲ್ಲಿ ಅವನೇನ್ ಹೇಳ್ತಾನೆ, ಯೇಸು ಸ್ವಾಮಿ ತನ್ನ ಬಳಿಗೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳಿಕ್ ಬಂದಾಗ, ನೀವು ನನಗ್ ದೀಕ್ಷಾಸ್ನಾನ ಮಾಡಿಸ್ಬೇಕ್ರಿ, ಯಾಕಂದ್ರೆ ನೀವು ಪವಿತ್ರರು, ಪರಿಶುದ್ಧರು, ನಿಮ್ಮಲ್ಲಿ ಕಪಟ ಇಲ್ಲ, ನಿಮ್ ಬಾಯಲ್ಲಿ ಕಪಟದ ಮಾತಿಲ್ಲ, ನಿಮ್ಮಲ್ಲಿ ಪಾಪವಿಲ್ಲ, ಪಾಪ ಮಾಡ್ಲಿಲ್ಲ. ಇಂಥ ಸ್ಥಿತಿಯಲ್ಲಿ ನೀವು ಇದ್ದೀರಿ. ನೀವು ಪಾಪಿಯಾದಂತಹ ನನಗೆ ನೀವು ದೀಕ್ಷಾಸ್ನಾನ ಮಾಡಿಸ್ಬೇಕು ಎನ್ನುವಂಥ ಅದ್ಭುತ ಒಂದು ಸತ್ಯವನ್ನ ಆತನು ಯೇಸು ಸ್ವಾಮಿಗೆ ಹೇಳ್ತಾನೆ. ಹೀಗೆ ಈ ಮಾತುಕತೆ ನಡೀತಿರುವಾಗ ಯೇಸು ಸ್ವಾಮಿ ಆತನಿಗೆ ಹೇಳಿದಂತಹ ಮಾತನ್ನು ಸಹ ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ಯೇಸು 15ನೇ ವಚನ, ಆದರೆ ಯೇಸು ಅವನಿಗೆ ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಯೇಸು ಸ್ವಾಮಿಯ ಒಂದೇ ಒಂದು ಮಾತಿನ ಉತ್ತರದಲ್ಲಿ ಸ್ನಾನಿಕನಾದ ಯೋಹಾನನು ಒಪ್ಪಿಕೊಂಡು ದೀಕ್ಷಾಸ್ನಾನ ಮಾಡಿಸಿದನು ಅಂತ ಹೇಳಿ ನಾವು ಅಲ್ಲಿ ಕಾಣ್ತೇವೆ. ಅದರ ಒಂದು ಅರ್ಥವನ್ನು ಸಹ ನಾವು ಸ್ವಲ್ಪ ತಿಳ್ಕೊಳ್ಬೇಕಾದದ್ದು ಅವಶ್ಯ. ದೀಕ್ಷಾಸ್ನಾನ ಅಂತಂದ್ರೆ ಏನು ಅಂದ್ರೆ ನಾನು ಡಿಟೇಲ್ ಕ್ಲಾಸ್ ತಗೊಳ್ದಲ್ಲ, ಆದ್ರೆ ಅರ್ಥವನ್ನ ಹೇಳ್ಬೇಕಾಗ್ತದೆ. ಅಟ್ಲೀಸ್ಟ್ ದೀಕ್ಷಾಸ್ನಾನ ಏನಾಗಿತ್ತಂತಂದ್ರೆ ಅದೊಂದು ಗುರುತಾಗಿತ್ತು. ಆ ಗುರುತು ಏನಾಗಿತ್ತು ಅಂತಂದ್ರೆ ಮನುಷ್ಯನ ಪಾಪಗಳ ವಿರುದ್ಧವಾಗಿ ದೇವರ ನೀತಿಯ ಹಕ್ಕು ಸಾಧನೆ ಆಗಿತ್ತದು. ಇನ್ನೊಮ್ಮೆ ಹೇಳ್ತೇನೆ, ದೀಕ್ಷಾಸ್ನಾನ ಒಂದು ಗುರುತು. ಮನುಷ್ಯನು ಪಾಪ ಮಾಡಿದ್ದಾನೆ, ಅದರ ವಿರುದ್ಧವಾಗಿ ದೇವರ ನೀತಿಯ ಒಂದು ಹಕ್ಕು ಸಾಧನೆಯಾಗಿತ್ತು ಅಂಥೇಳಿ ಅದರ ಬಗ್ಗೆ ನಾವು ಸ್ಪಷ್ಟವಾಗಿ ಇಲ್ಲಿ ಕಾಣ್ತೇವೆ. ಅಂದ್ರೆ ಪಾಪ ಮಾಡಿದಂಥ ಮನುಷ್ಯನು ಯಾವ ರೀತಿಯಾಗಿ ರಕ್ಷಣೆ ಹೊಂತಾನೆ, ಆಮೇಲೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾನೆ, ಅದರ ಅರ್ಥ ಏನು ಎಂಬುದನ್ನ ಇದು ನಮಗ ತಿಳಿಸುವಂತದ್ದಾಗಿದೆ. ದೀಕ್ಷಾಸ್ನಾನ ಅಂತಂದ್ರೆ ಏನು ಅಂತ ಹೇಳಿ ನಾವು ಸ್ವಲ್ಪ ತಿಳ್ಕೊಳ್ಬೇಕಾದದ್ರ ಅವಶ್ಯಕತೆಯಲ್ಲಿ ನಮಗೆ ಕಂಡು ಬರ್ತದೆ. ಇಲ್ಲಿ ಯೇಸು ಸ್ವಾಮಿ ನೀರಿನಲ್ಲಿ ಮುಳುಗುವಾಗ, ಯೇಸು ಸ್ವಾಮಿ ದೀಕ್ಷಾಸ್ನಾನನೇ ತೆಗೆದುಕೊಳ್ಳ್ರಿ, ಯಾಕಂದ್ರೆ ಆತನ ಬಗ್ಗೆ ನಾವೀಗ ಅಭ್ಯಾಸ ಮಾಡ್ತಾ ಇದ್ದೀವಿ. ಪರಲೋಕ ತೆರೆದಾಗ ಏನೇನಾಯ್ತು ಅಂತ ಹೇಳಿ ಮತ್ತು ಯೇಸು ಸ್ವಾಮಿ ಬಗ್ಗೆ ಅಲ್ಲಿ ಏನೇನು ನೋಡ್ತೇವೆ ಎಂಬುದನ್ನ ನಾವು ಅಭ್ಯಾಸ ಮಾಡ್ತಿರುವಾಗ ಈಗ ಯೇಸು ಸ್ವಾಮಿಯ ದೀಕ್ಷಾಸ್ನಾನನೇ ತೆಗೆದುಕೊಳ್ಳ್ರಿ. ಯೇಸು ಸ್ವಾಮಿ ನೀರಿನಲ್ಲಿ ಮುಳುಗಿದಾಗ ಅದು ಏನ್ ಸೂಚಿಸ್ತದೆ ಅಂತಂದ್ರೆ ದೇವರ ನ್ಯಾಯ ತೀರ್ಪು, ಇಡೀ ಲೋಕದ ಪಾಪದ ಯಜ್ಞದ ಕುರಿಮರಿ ಎಂಬುದಾಗಿ ಸ್ನಾನಿಕನಾದ ಯೋಹಾನ 1ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಹೇಳಿದ್ದನ್ನ ನೀವು ತಿಳಿದಿದ್ದೀರಿ. ಆ ಒಂದು ನ್ಯಾಯ ತೀರ್ಪು ಈಗ ಯೇಸು ಸ್ವಾಮಿ ನೀರಿನಲ್ಲಿ ಮುಳುಗಿದಾಗ ಅದು ಮರಣವನ್ನ ಸೂಚಿಸ್ತದೆ. ಅಂದ್ರೆ ದೇವರ ನ್ಯಾಯ ತೀರ್ಪು ಆ ಶಿಲುಬೆ ಮೇಲೆ ಬಂತು ಮತ್ತು ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟನು ಎಂಬುದನ್ನ ಅದು ನಮಗ ತೋರಿಸ್ತದೆ, ಸೂಚನೆಯಾಗಿದೆ, ಗುರುತಾಗಿದೆ. ಯೇಸು ಸ್ವಾಮಿ ನೀರಿನಲ್ಲಿ ಮುಳುಗಿದಾಗ ದೇವರ ನ್ಯಾಯ ತೀರ್ಪು ಆತನ ಮೇಲೆ ಬಂತು ಮತ್ತು ಆತನು ಶಿಲುಬೆ ಮರಣವನ್ನು ಹೊಂದಿ ಅದನ್ನ ತೀರಿಸಿದನು ಎಂಬುದಾಗಿ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ನೋಡ್ರಿ, ರಕ್ಷಣೆಯ ಸಂದೇಶವನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಂಡಿರ್ರಿ ಇಲ್ಲಿ ಯಾವ ರೀತಿಯಾಗಿ ಹೇಳಲ್ಪಟ್ಟಿದೆ ಅಂತ. ಆಮೇಲೆ ಯೇಸು ಸ್ವಾಮಿ ನೀರಿನಲ್ಲಿ ಮೇಲೆ ಬಂದಾಗ ಅದೇನಾಯ್ತು ಅಂತಂದ್ರೆ
ಯೇಸು ಸ್ವಾಮಿ ಪುನರುತ್ಥಾನ ಅದ ನೆರಳಾಗಿ ನಮಗ ಕಂಡು ಬರ್ತದೆ. ಯಾವ ರೀತಿಯಾಗಿ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ಕೊಟ್ಟು ಸತ್ತು ಹೂಣಲ್ಪಟ್ಟು 3 ದಿವಸಗಳಾದ ಮೇಲೆ ಸತ್ತವರೊಳಗಿಂದ ತಿರುಗಿ ಎದ್ದು ಬಂದನು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳ್ತದೆ, ಪುರಾವೆಗಳೊಂದಿಗೆ ಮಾತಾಡ್ತದೆ. ಮೊದಲೇ ಕೊರಿಂಥ 15ನೇ ಅಧ್ಯಾಯದನ್ನು ನೀವು ಓದ್ರಿ, ಅದ್ರ ಬಗ್ಗೆ ಬಹಳಷ್ಟು ವಿವರಣೆಯನ್ನ ಅಲ್ಲಿ ಪೌಲನು ಬರೆದಿದ್ದಾನೆ. ಹೀಗೆ ದೇವರ ವಾಕ್ಯ ನಾವು ಹೆಚ್ಚೆಚ್ಚಾಗಿ ಓದುವಾಗ, ಅದನ್ನ ತಿಳ್ಕೊಳ್ಳುವಾಗ ನಮಗೆ ಸತ್ಯವೇದ ಬಹಳ ಸುಲಭವಾಗಿ ನಾವು ಕಲಿತ್ಕೊಳ್ಳಿಕ್ಕಾಗ್ತದೆ ಮತ್ತು ಅದರಲ್ಲಿರ್ತಕ್ಕಂಥ ವಿಷಯಗಳನ್ನ ಗ್ರಹಿಸ್ಕೊಳ್ಳಿಕ್ಕಾಗ್ತದೆ. ಹೀಗೆ ಯೇಸು ಸ್ವಾಮಿ ಆ ನೀರಿನಿಂದ ಮೇಲೆ ಬಂದಾಗ ಅದು ಪುನರುತ್ಥಾನದ ಒಂದು ಸಂಕೇತವಾಗಿ ಅಥವಾ ನೆರಳಾಗಿ ನಮಗ ಕಂಡು ಬರ್ತದೆ. ಹೀಗೆ ಯೇಸು ಸ್ವಾಮಿ ಮರಣ ಹೋಗಿ ಪುನರುತ್ಥಾನ ಅಲ್ಲಿ ಯೇಸು ಸ್ವಾಮಿ ಹೊಂದಿದನು ಎಂಬುದನ್ನ 3 ದಿವಸಗಳಾದ ಮೇಲೆ ಎಂಬಂಥ ಈ ಒಂದು ಸತ್ಯ ಸಂಗತಿ ಅದೇನಾಗಿದೆ ಅಂತಂದ್ರೆ, ದೈವಿಕ ನ್ಯಾಯದ ಬೇಡಿಕೆಯನ್ನು ಪೂರೈಸಿದೆ. ದೈವಿಕ ನ್ಯಾಯ ಅದೇನು ಹೇಳ್ತಾ ಇತ್ತು ಅಂತಂದ್ರೆ, ಪಾಪ ಮಾಡಿದವನು ಸಾಯಬೇಕು, ಪಾಪ ಮಾಡಿದ ಪ್ರಾಣಿ ಸಾಯಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪಾಪ ಮಾಡಿದವರೆಲ್ಲರೂ ಸಾಯ್ತಾರೆ. ಆದ ಕಾರಣ ಆ ಒಂದು ಮರಣದ ಶಿಕ್ಷೆಯನ್ನ ಯೇಸು ಸ್ವಾಮಿ ಹೊತ್ತು ತೀರಿಸಿದರು. ದೈವಿಕ ನ್ಯಾಯದ ಬೇಡಿಕೆಯನ್ನ ಯೇಸು ಸ್ವಾಮಿ ಪೂರೈಸಿದರು. ಇದು ಏನಾಗಿದೆ ಅಂತಂದ್ರೆ ಒಂದು ಧರ್ಮ. ಈ ಧರ್ಮವನ್ನ ನಾವು ನೆರವೇರಿಸಬೇಕಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನನಿಗೆ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಂತ ಅನಿಸ್ತದ ನನಗೆ. ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ನಮ್ ಕೂಡ ಮಾತಾಡ್ತದೆ. ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲಿಕ್ಕೆ ಬಂದ ಸ್ನಾನಿಕನಾದ ಯೋಹಾನ ಬಳಿಗೆ, ಮತ್ತು ಆತನು ಒಪ್ಪದೇ ಇದ್ದಾಗ ಆತನಿಗೆ ಕೆಲವು ಎಲ್ಲಾ ವಿಷಯಗಳ ಒಂದು ಅರ್ಥವನ್ನ ಆತನು ಮಾಡಿ ಕೊಡ್ತಾ ಇದ್ದಾನೆ. ಅದ್ ನಮಗೂ ಸಹ ಅದನ್ನ ಆತನು ತಿಳಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ನ್ಯಾಯದ ಬೇಡಿಕೆ, ದೈವಿಕವಾದಂತಹ ನ್ಯಾಯದ ಬೇಡಿಕೆಯನ್ನ ಯೇಸು ಸ್ವಾಮಿ ಪೂರೈಸಿದ. ಮತ್ತು ನೀತಿ ಧರ್ಮದ ತಳಹದಿಯ ಮೇಲೆ ಪಾಪಿಯು ಸಹ ನೀತಿವಂತನಾಗ್ತಾನೆ. ಯೇಸು ಸ್ವಾಮಿಯನ್ನ ನಂಬುವಾಗ ಪಾಪಿಯು ಸಹ ನೀತಿವಂತನಾಗ್ತಾನೆ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಧರ್ಮದ ವಿಷಯವಾಗಿ ಹೇಳ್ತಾ ಇದ್ದಾನೆ. ಆದ ಕಾರಣ ಆತನು ಹೇಳ್ದ ಏನಂತೇಳಿ, ಆದರೆ ಯೇಸು ಅವನಿಗೆ ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದನು. ಯೇಸು ಸ್ವಾಮಿ ಈ ಒಂದು ದೈವಿಕ ನ್ಯಾಯದ ಬೇಡಿಕೆಯನ್ನ ಪೂರೈಸಿದನು. ಆ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟು ಮತ್ತು ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದು ಈ ತನ್ನ ಒಂದು ಕಾರ್ಯವನ್ನ ಆತನು ಸಾಧಿಸಿದ್ದಾನೆ ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಹೇಗೆ ನೋಡ್ರಿ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮಗೆ ಇಲ್ಲಿ ಮಾತಾಡ್ತಾ ಇದೆ. ದೇವರ ಯೋಚನೆಗಳು ಹೇಗಿವೆ, ದೇವರ ಯೋಜನೆ ಹೇಗಿದೆ, ಅದನ್ನ ಪುಷ್ಟೀಕರಿಸುವುದು ಎಷ್ಟು ಯೋಗ್ಯವಾಗಿತ್ತು ಎಂಬುದನ್ನ ಯೇಸು ಸ್ವಾಮಿಯ ಮಾತು ನಮಗ ಇಲ್ಲಿ ತಿಳಿಸ್ತದೆ. ದೇವರ ಜ್ಞಾನವನ್ನ ಯೇಸು ಸ್ವಾಮಿ ಅನುಮೋದಿಸಿದನು, ಅದನ್ನ ಆತನು ಎತ್ತಿ ಹಿಡಿದನು ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಆ ಧರ್ಮವನ್ನ ನಾವು ನೆರವೇರಿಸಬೇಕು ಎಂಬುದನ್ನ ಹೇಳುವುದು, ಇದನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಅವಶ್ಯ. ದೇವರ ಯೋಚನೆಯನ್ನ ಅದನ್ನು ಪೂರೈಸಬೇಕಾದದ್ದು ಅವಶ್ಯ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಹೇಳಿದ. ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ಯೇಸು ಸ್ವಾಮಿ ಬಂದನು ಎಂಬುದನ್ನ ಇದು ನಮಗೆ ತೋರಿಸ್ತದೆ. ಆತನು ತನ್ನ ಇಚ್ಛೆಗನುಸಾರವಾಗಿ ಜೀವಿಸಲಿಕ್ಕೆ ಬರಲಿಲ್ಲ, ಆದರೆ ದೇವರ ಚಿತ್ತಕ್ಕನುಸಾರವಾಗಿ ಬಾಳಲಿಕ್ಕೆ, ದೇವರ ಯೋಜನೆಯನ್ನ ನೆರವೇರಿಸುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು ಎಂಬುದನ್ನ ಯೇಸು ಸ್ವಾಮಿಯ ದೀಕ್ಷಾ ಸ್ನಾನದ ಸನ್ನಿವೇಶ ನಮಗೆ ತೋರಿಸಿಕೊಡ್ತದೆ. ಈ ರೀತಿಯಾಗಿ ಯೇಸು ಸ್ವಾಮಿ ಯೋಹಾನನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ಇದು ಇನ್ನೊಂದು ಆತನ ವಿಷಯವಾಗಿ ನಮಗ ತಿಳಿಸ್ತದೆ. ಅದೇನಂತಂದ್ರೆ, ಯೇಸು ಸ್ವಾಮಿ ದೀನನಾಗಿ ಇಲ್ಲಿ ಕಂಡು ಬರ್ತಾನೆ. ಸ್ನಾನಿಕನಾದ ಯೋಹಾನ ಹೇಳಿದ ಹಾಗೆ ಯೇಸು ಸ್ವಾಮಿ ಆತನು ಶ್ರೇಷ್ಠ ವ್ಯಕ್ತಿ ಆಗಿದ್ದನೆಂಬುದಾಗಿ ಆತನು ಸ್ನಾನಿಕನಾದ ಯೋಹಾನ ಮಾತುಗಳಲ್ಲಿ ನಾವು ಕಾಣ್ತೇವೆ. ಆತನ ಕೆರವನ್ನು ಬಿಚ್ಚಲಿಕ್ಕೂ ಸಹ ನಾನು ಯೋಗ್ಯನಲ್ಲ ಎಂಬುದಾಗಿ ಹೇಳುವಷ್ಟರ ಮಟ್ಟಿಗೆ
ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಯನ್ನ ಉನ್ನತ ಸ್ಥಾನಕ್ಕೆ ಇಟ್ಟು ಮಾತಾಡುವಂತ ವ್ಯಕ್ತಿಯಾಗಿ ನಮಗ ಇಲ್ಲಿ ಕಂಡು ಬರ್ತಾನೆ. ಇಂಥ ಉನ್ನತವಾದಂಥ ವ್ಯಕ್ತಿ ಈ ಸಂದರ್ಭದಲ್ಲಿ ನಾವು ನೋಡುವಾಗ ಆತನು ದೀನನಾಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದಾನೆ. ಹಿ ಹಂಬಲ್ಡ್ ಹಿಮ್ಸೆಲ್ಫ್. ಅವನ ಮುಂದೆ ದೊಡ್ಡ ಒಂದು ಗೌರವ ಕಾದಿತ್ತು. ಗ್ರೇಟ್ ಆನರ್ ವಾಸ್ ಅವೈಟಿಂಗ್ ಫಾರ್ ಹಿಮ್. ಆದ್ರೆ ಯೇಸು ಸ್ವಾಮಿ ಈ ಹೊತ್ತಿನಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ತನ್ನನ್ನ ತಾನು ತಗ್ಗಿಸ್ಕೊಳ್ತಾ ಇದ್ದಾನೆ, ದೀನನಾಗಿದ್ದಾನೆ. ಸ್ನಾನಿಕನಾದ ಯೋಹಾನನಿಂದ ಆತನು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಷ್ಟರ ಮಟ್ಟಿಗೆ ಆತನು ದೀನನಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದಾನೆ. ಹೀಗೆ ಆರಂಭದಲ್ಲಿಯೇ, ಇನ್ನೂ ಆತನ ಸೇವೆ ಆರಂಭ ಆಗಿಲ್ಲ, ಜಸ್ಟ್ ಈಗ ದೀಕ್ಷಾಸ್ನಾನ ಆದ್ಮೇಲೆ, ಶೋಧನೆ ಆದ್ಮೇಲೆ ಆತನ ಸೇವೆ ಆರಂಭ ಆಗ್ತದೆ. ಅಂದ್ರೆ ದಿಸ್ ಇಸ್ ಜಸ್ಟ್ ಇನಿಷಿಯಲ್ ಸ್ಟೇಜ್ ಎಂಬುದಾಗಿ ನಾವು ಹೇಳಬಹುದು. ಇಂಥ ಇನಿಷಿಯಲ್ ಸ್ಟೇಜ್ ನಲ್ಲಿಯೇ ಸಹ ಯೇಸು ಸ್ವಾಮಿ ದೀನತೆಯನ್ನ ಪ್ರದರ್ಶಿಸುವುದನ್ನ ನಾವು ನೋಡುವಾಗ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಾಗಿರ್ಬೇಕು, ನಾವು ಎಷ್ಟು ದೀನರಾಗಿರ್ಬೇಕು, ಎಷ್ಟು ನಮ್ಮನ್ನು ನಾವು ತಗ್ಗಿಸ್ಕೊಳ್ಬೇಕು ಎಂಬುದರ ವಿಷಯವನ್ನ ಇದು ನಮಗೆ ತೋರಿಸ್ಕೊಡ್ತದೆ. ನಾವು ಹೆಚ್ಚಿಸ್ಕೊಳ್ಳಿಕ್ ನಮ್ಮಲ್ಲಿ ಏನೂ ಇಲ್ಲ. ವಿ ಹ್ಯಾವ್ ನಥಿಂಗ್ ಇನ್ ಅಸ್. ನಾವು ಏನು ಹೇಳಿದ್ರು ಸಹ ಅದಕ್ಕೆ ಯಾವ ವ್ಯಾಲ್ಯೂ ಇಲ್ಲ, ಅದಕ್ಕೆ ಸ್ಥಿರತೆ ಇಲ್ಲ. ಮನುಷ್ಯ ಹೇಳ್ಬೋದು ನನ್ನ ಕಡೆ ಇಷ್ಟು ಹಣ ಇದೆ ಅಂತ ಹೇಳಿ, ಅದಕ್ಕೆ ಯಾವ ಗ್ಯಾರಂಟಿ ಇಲ್ಲ. ಅದು ಯಾವಾಗ ಇರ್ತದೆ ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಒಬ್ಬ ಮನುಷ್ಯ ಹೇಳ್ಬೋದು ನನ್ನ ಕಡೆ ಇಷ್ಟು ದೊಡ್ಡ ಆಸ್ತಿ ಇದೆ ಅಥವಾ ನನ್ನ ಕಡೆಗೆ ಇಷ್ಟು ದೊಡ್ಡ ಪದವಿ ಇದೆ ಅಂತ, ಅದು ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಈ ದಿವಸಗಳಲ್ಲಿ ನೀವು ನೋಡ್ತೀರಿ ಎಷ್ಟು ಎಂತೆಂಥ ವಿಷಯಗಳು ನಡೀತಿರ್ತವೆ. ಒಂದ್ ಸರ್ಕಾರ ಹೇಳ್ತದೆ, ಮತ್ತೊಂದು ಸರ್ಕಾರ ಬೀಳ್ತದೆ, ಒಬ್ಬ ವ್ಯಕ್ತಿ ಮೇಲ್ ಬರ್ತಾನೆ, ಮತ್ತೊಬ್ಬ ಕೆಳಗೆ ಹೋಗ್ತಾನೆ, ನಡೀತಿರ್ತದೆ ಇದು. ಆದ ಕಾರಣ ನಾವು ಯಾವಾಗಲೂ ನಮ್ಮನ್ನ ನಾವು ತಗ್ಗಿಸ್ಕೊಂಡು ದೇವರ ಕೃಪೆ ಮೇಲೆ ಆತ್ಕೊಂಡು ಜೀವಿಸುವಂತವರಾಗಿರ್ಬೇಕಾದದ್ದು ಬಹಳ ಮುಖ್ಯವಾದಂತಹ ವಿಚಾರವನ್ನ ಯೇಸು ಸ್ವಾಮಿ ಇವತ್ತು ನಮ್ಮ ಮುಂದೆ ತಿಳಿಸ್ತಾ ಇದ್ದಾರೆ. ದೇವರ ನ್ಯಾಯ ತೀರ್ಪನ್ನ ಯೇಸು ಸ್ವಾಮಿ ಸಹಿಸಿ ಮನುಷ್ಯರಿಗೆ ಬೇಕಾದಂತ ವಿಮೋಚನೆಯನ್ನ, ಬಿಡುಗಡೆಯನ್ನ ಅವರು ಕೊಟ್ಟರು ಎಂಬುದಾಗಿ ನಾವು ಅವರ ದೀಕ್ಷಾಸ್ನಾನದ ಮೂಲಕವಾಗಿ ಕಂಡುಕೊಳ್ತೇವೆ. ನಮಗೆ ಜ್ಞಾನೋಕ್ತಿಯ ಪುಸ್ತಕ 18ನೇ ಅಧ್ಯಾಯ 12ನೇ ವಚನದಲ್ಲಿ ಸುಂದರವಾದಂತಹ ಒಂದು ಮಾತು ಹೇಳಲ್ಪಟ್ಟಿದೆ. ಸೊಲೊಮೋನನು ಬರೆದಿದ್ದಾನೆ, ಮಾನಕ್ಕೆ ಮುಂಚೆ ದೈನ್ಯ, ಮಾನಕ್ಕೆ ಮುಂಚೆ ದೈನ್ಯ. ಅಂದ್ರೆ ಇಂಗ್ಲಿಷ್ ನಲ್ಲಿ ಸುಂದರವಾಗಿದೆ, ಬಿಫೋರ್ ಹಾನರ್ ಈಸ್ ಹ್ಯೂಮಿಲಿಟಿ ಅಂತ ಹೇಳ್ತಾನೆ. ಅಂದ್ರೆ ನಿನಗೆ ಗೌರವ ಬೇಕಂತಂದ್ರೆ ನೀನ್ ಮೊದ್ಲಿಗೆ ಏನಾಗ್ಬೇಕು, ದೀನನಾಗ್ಬೇಕು. ನೀನು ಗೌರವ ಪಡಿಲಿಕ್ಕೆ ಹೋದ್ರೆ ನೀನು ದೀನನಾಗ್ತಿ, ಆದ್ರೆ ನೀನು ದೀನನಾದ್ರೆ ಗೌರವ ಪಡೀತಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ತನ್ನ ಜೀವನದ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾನೆ. ಯಾಕಂದ್ರೆ ಯೇಸು ಸ್ವಾಮಿಗೆ ಕೊಡಲ್ಪಟ್ಟಂತಹ ಗೌರವ ಅತಿ ಉನ್ನತವಾದಂತಹ ಗೌರವ. ನೀವು ಫಿಲಿಪಿಯವರಿಗೆ ಬರೆದ ಪತ್ರ 2ನೇ ಅಧ್ಯಾಯದಲ್ಲಿ ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಐ ಥಿಂಕ್ ಒಂದ್ ಸ್ವಲ್ಪ ಓದಿದ್ರೆ ನಮಗ ಅದರ ಒಂದು ದೃಶ್ಯ ನಮ್ಮ ಕಣ್ಣು ಮುಂದೆ ಬರ್ತದ ಅಂತ ಅನಿಸ್ತದ. ಅಂದ್ರೆ ಯೇಸು ಸ್ವಾಮಿ ಯಾವ ರೀತಿಯಾಗಿ ಉನ್ನತೀಕರಿಸಲ್ಪಟ್ರು ಅಥವಾ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ರು ಎಂಬುದನ್ನ ಒಂದೆರಡು ವಚನಗಳನ್ನು ಜಸ್ಟ್ ಓದೋಣ. ಯಾಕಂದ್ರೆ ಆತನ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ಇಂಥ ವ್ಯಕ್ತಿ ಇವತ್ತು ಆತನು ದೀನನಾಗಿ ನಮ್ಮ ಮಧ್ಯೆ ಇದ್ದಾನಲ್ಲ ಎಂಬಂತ ವಿಚಾರ ನಮಗೆ ಬಂದರೆ ಸಾಕಂತ ಅನಿಸ್ತದೆ ನನಗೆ. ಆದ ಕಾರಣ ನಾನು ಓದ್ತೇನೆ. ಇಲ್ಲಿ 2ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ 5ನೇ ವಚನದಿಂದ ಮುಂದೆ, ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವೆನೆಂದು ಅಮೂಲ್ಯ ಪದವಿಯನ್ನು ಬಿಡಲಲ್ಲೆನು ಎಂದೆಣಿಸದೆ ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಅವಕಾಶವಾಗಿ ಓದ್ರಿ, ತಿಳ್ಕೊಡ್ರಿ, ಒಂದೊಂದು ಸ್ಟೆಪ್ ನೀವು ಅರ್ಥ ಮಾಡಿಕೊಡ್ರಿ. ಎಷ್ಟು ಅದ್ಭುತ ಜೀವನ ಯೇಸು ಸ್ವಾಮಿಯದಾಗಿತ್ತು ಎಂಬುದಾಗಿ ನಮಗೆ ಇಲ್ಲಿ ತಿಳಿದು ಬರ್ತದೆ. ಮುಂದೇನಾಯ್ತು, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ. ನೋಡ್ರಿ, ನಾನು ಈಗಾಗಲೇ ಹೇಳಿದೆ ದೀಕ್ಷಾಸ್ನಾನ ಅಂತಂದ್ರೆ ಏನು ಅಂತ ಹೇಳಿ. ಅದ್ರ ಬಗ್ಗೆ ಇಲ್ಲಿ ಸ್ಪಷ್ಟವಾದಂತಹ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಿ. ಯೇಸು ಸ್ವಾಮಿಯ ಜೀವನದಲ್ಲಿ ಅವರು ಯಾವ ರೀತಿಯಾಗಿ ಅದನ್ನ ಮಾಡಿದ್ರು, ನೆರವೇರಿಸಿದ್ರು ಎಂಬುದನ್ನ
ಈ ಭಾಗ ನಮಗ ತೋರಿಸ್ತಾ ಇದೆ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ, ನೋಡ್ರಿ ಎಷ್ಟು ಅದ್ಭುತವಾದಂತಹ ಪದಪ್ರಯೋಗ. ದೇವರು ಆತನನ್ನ ಏನ್ ಮಾಡಿದ್ರು ಅಂತಂದ್ರೆ ಅತ್ಯುನ್ನತ ಸ್ಥಾನಕ್ಕೆ, ಅಂದ್ರೆ ಅದ್ರ ಮೇಲೆ ಯಾರೂ ಇಲ್ಲ ಅಂತ, ಅವ್ರ ಮೇಲೆ ಅತಿ ಉನ್ನತವಾದಂತಹ ಸ್ಥಾನಕ್ಕೆ ಯೇಸು ಸ್ವಾಮಿ ಅವರನ್ನ ಏರಿಸಿದ್ರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ಆತನಿಗೆ ದಯಪಾಲಿಸಿದ್ದಾನೆ ಎಂಬುದಾಗಿ ಮತ್ತೊಂದು ವಿಚಾರವನ್ನು ಸಹ ನಾವು ನೋಡ್ತೇವೆ. ನೋಡ್ರಿ, ಆತನ ಗೌರವ ಅತಿ ಉನ್ನತ ಸ್ಥಾನ ಮತ್ತು ಆತನ ಹೆಸರು ಶ್ರೇಷ್ಠವಾದ ಹೆಸರು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಒಂದು ವಚನ ನಾವು ನೋಡ್ಬೋದು, ಹೇಳಿದ್ದನ್ನ ಮುಗಿಸೋಣ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಎಷ್ಟು ಅದ್ಭುತ ಪರಿಚ್ಛೇದವನ್ನ ಯೇಸು ಸ್ವಾಮಿಯ ಬಗ್ಗೆ ಫಿಲಿಪಿಯವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 5ರಿಂದ 11 ವಚನಗಳಲ್ಲಿ ಸಾರೋಣ. ಒಂದು 6 ವಚನಗಳಿವೆ. ಇದನ್ನ ನೋಟ್ ಮಾಡ್ಕೊಳ್ರಿ, ಯಾವಾಗಲೂ ಓದ್ತಾ ಇರ್ರಿ ಇದನ್ನ. ಅಂದ್ರ ನಿಮಗೆ ಗೊತ್ತಾಗ್ತದೆ ಏನಂತ ಹೇಳಿ, ಯೇಸು ಸ್ವಾಮಿ ಅಂತಂದ್ರೆ ಏನು ಅಂತ ಹೇಳಿ. ನಾವು ಬರೇ ಸುವಾರ್ತೆ ಅಷ್ಟೇ ಓದ್ತೇವೆ, ಅಲ್ಲಿ ನಾವು ಆತನ ಮಾಡದಂತ ಕೆಲಸ, ಕಾರ್ಯ, ಮಹತ್ ಕಾರ್ಯ, ಬೋಧನೆ ಇವನ್ನೆಲ್ಲ ಕಾಣ್ತೇವೆ. ಒಳ್ಳೇದು, ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಆದ್ರೆ ಪೌಲನು ಮತ್ತು ಪೇತ್ರನು ಮತ್ತು ಆತನ ಅಪೊಸ್ತಲರು ಯಾವ ರೀತಿಯಾಗಿ ಯೇಸು ಸ್ವಾಮಿಯ ವಿಷಯವಾದಂತಹ ಘನವುಳ್ಳಂತಹ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಎಂಬುದನ್ನು ಸಹ ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ಈ ವಚನಗಳು ನಮಗೆ ಸಾಕಷ್ಟು ಮನಸ್ಸಿಗೆ ತೃಪ್ತಿಯನ್ನ, ಆಶೀರ್ವಾದವನ್ನ ಕೊಡ್ತವೆ. ಯಾಕಂದ್ರೆ ನಮ್ಮ ರಕ್ಷಕನು ಅಷ್ಟು ಅದ್ಭುತನಾದಂತಹ ಒಬ್ಬ ವ್ಯಕ್ತಿಯಾಗಿದ್ದಾನೆ ಎಂಬುದನ್ನ ಇವು ನಮಗೆ ತಿಳಿಸ್ತವೆ. ಆದ ಕಾರಣ ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಯಾವ ರೀತಿಯಾಗಿ ಈ ಒಂದು ದೀಕ್ಷಾಸ್ಥಾನದ ಒಂದು ಸನ್ನಿವೇಶದಲ್ಲಿ ಯಾವ ರೀತಿಯಾಗಿ ಆತನು ವರ್ತಿಸಿದ್ದಾನೆ ಎಂಬುದನ್ನ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯ. ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿಯ ದೀನತೆಯನ್ನ ನಾವು ನೆನಪಿನಲ್ಲಿಟ್ಕೊಳ್ಳೋಣ. ಯಾವಾಗ ಆತನು ದೀನನಾದನೋ ಅವಾಗ ದೇವರು ಆತನನ್ನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದನು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಸಾದಾ ಉನ್ನತ ಅಲ್ಲ, ಅತ್ಯುನ್ನತ ಸ್ಥಾನಕ್ಕೆ ಆತನ ಹೆಸರನ್ನು ಎತ್ತಿ ಹಿಡಿದನು ಎಂಬುದಾಗಿ ಅಲ್ಲಿ ದೇವರು ಮಾಡಿದ್ದನ್ನ ನಾವು ಫಿಲಿಪಿಯವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 5ರಿಂದ 11 ವಚನಗಳಲ್ಲಿ ನೋಡ್ತೇವೆ. He gave him a name which is above every name ಎಂಬುದಾಗಿ ಇಂಗ್ಲಿಷ್ ನಲ್ಲಿದೆ. God gave him a name which is above every name ಅಂತಂದ್ರೆ ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಅದರ ಅರ್ಥ ಆಗ್ತದೆ. ಅಂದ್ರೆ ಉನ್ನತವಾದಂತಹ ಹೆಸರನ್ನ ಯೇಸು ಸ್ವಾಮಿ ಆತನಿಗೆ ಕೊಟ್ಟನು. Every knee shall bow, every tongue confess that Jesus Christ is the Lord of Lords and the King of Kings for the glory of God ಎಂಬುದಾಗಿಯೂ ಸಹ ಅಲ್ಲಿ ಹೇಳಲ್ಪಟ್ಟಿದೆ. ದೇವರ ಮಹಿಮೆಗೋಸ್ಕರವಾಗಿ ಯೇಸು ಸ್ವಾಮಿ ಆತನು ರಾಜಾದಿರಾಜನು, ಕರ್ತನಾಗಿ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟವನಾಗಿ ಕಂಡು ಬರ್ತಾನೆ. ನೋಡ್ರಿ, ಎಷ್ಟು ವಿಶೇಷವಾದಂತ ಉನ್ನತವಾದಂತ ಯೇಸು ಸ್ವಾಮಿಯನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ಆತನ ಬಗ್ಗೆ ಯಾವಾಗಲೂ ನಾವು ಯೋಚನೆ ಮಾಡೋಣ. ಬಿಕಾಸ್ ಹಿ ಇಸ್ ದ ಸೆಂಟರ್ ಆಫ್ ಅವರ್ ಲೈಫ್. ನಮ್ಮ ಕ್ರಿಸ್ತಿಯ ಜೀವಿತದ ಆಧಾರ ಸಂಭೂತನು ಆತನೇ ಆಗಿದ್ದಾನೆ. ಕೇಂದ್ರ ಬಿಂದುವು ಆತನೇ ಆಗಿದ್ದಾನೆ. ಆತನಿಲ್ಲ ಅಂದ್ರೆ ನಮ್ಗೆ ಕ್ರಿಶ್ಚಿಯನ್ ಲೈಫ್ ಇಲ್ಲ. ನಾವು ಆತನಿಲ್ಲ ಅಂದ್ರೆ ನಮ್ಗೆ ರಕ್ಷಣೆ ಇಲ್ಲ. ಆತನಿಲ್ಲ ಅಂದ್ರೆ ನಮ್ಗೆ ಪರಲೋಕ ರಾಜ್ಯದ ಭಾಗ್ಯವಿಲ್ಲ. ಆದ ಕಾರಣ ಆತನ ಬಗ್ಗೆ ನಾವು ಎಷ್ಟು ತಿಳ್ಕೊಳ್ಬೇಕು, ಧ್ಯಾನಿಸಬೇಕು, ಆತನಿಗೆ ಎಷ್ಟು ವಿಧೇಯರಾಗಿರ್ಬೇಕು ಎಂಬುದನ್ನ ಇದು ನಮಗೆ ತೋರಿಸಿಕೊಡ್ತಾ ಇದೆ. ಆಗಲಿ, ನಾವು ಮುಂದೆ ಹೋಗೋಣ. ಇಲ್ಲಿ ಸ್ನಾನಿಕನು ಯೋಹಾನನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಾವು 14ನೇ ವಚನದಲ್ಲಿ ನೋಡುವಾಗ, ಅವನು ಯೇಸು ಸ್ವಾಮಿಯನ್ನ ತಡೀತಾ ಇದ್ದ ಅನ್ನುವಂತಹ ಒಂದು ವಿಚಾರವನ್ನ ನಾವು ಪೇತ್ರನು ಸಹ ಮಾಡಿದರ ಬಗ್ಗೆ ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 6 ಮತ್ತು 8 ವಚನಗಳಲ್ಲಿ ಅದನ್ನ ನಾವು ನೋಡ್ತೇವೆ. ಯೇಸು ಸ್ವಾಮಿ ಶಿಷ್ಯರ ಪಾದಗಳನ್ನ ತೊಳಿತಿರುವಾಗ ಅಲ್ಲಿ ಪೇತ್ರನ ಹೇಳ್ತಾನೆ, ಸ್ವಾಮಿ ನೀನು ಹೀಗೆ ಮಾಡಬಾರ್ದು, ನೀನು ನಮ್ಮ ಕಾಲ ನೀನ್ ತೊಳಿಬಾರ್ದು ಅಂತ ಹೇಳ್ತಾನೆ. ಅಂದ್ರೆ ತಡಿತಾನಲ್ಲಿ ಯೇಸು ಸ್ವಾಮಿಯನ್ನು. ಆದ್ರೆ ಆಗ ಯೇಸು ಸ್ವಾಮಿ ಹೇಳ್ತಾನೆ, ನಾನ್ ನಿನಗೆ ತೊಳಿಲಿಲ್ಲ ಅಂದ್ರೆ ನನ್ನ ಇದರಲ್ಲಿ ಪಾಲಿಲ್ಲಪ್ಪ ನಿನಗೆ, ಆದ ಕಾರಣ ನಾನು ನಿನ್ನನ್ನು ತೊಳಿತಾ ಇದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಪೇತ್ರನಿಗೆ ಹೇಳಿದ್ದನ್ನು ನಾವು ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 6 ಮತ್ತು 8 ವಚನಗಳಲ್ಲಿ ಓದ್ತೇವೆ.
ಈ ರೀತಿಯಾಗಿ ಯೇಸು ಸ್ವಾಮಿ ಅಲ್ಲಿಯೂ ಸಹ ತನ್ನ ದೀನತೆಯನ್ನ ಪ್ರದರ್ಶಿಸ್ತಾ ಇದ್ದಾನೆ. ಅಲ್ಲಿ ಅವರಿಗೆ ಪಾಠ ಹೇಳಿಕೊಡ್ತಾ ಇದ್ದಾನೆ. ನಾನು ಮಾಡಿದ ಹಾಗೆ ನೀವು ಮಾಡಬೇಕು ಎಂಬುದಾಗಿ ಅಲ್ಲಿ ಹೇಳಿದ್ದಾನೆ. ನೀವು ಓದ್ರಿ ಅಲ್ಲಿ ಮುಂದೆ 13ನೇ ಅಧ್ಯಾಯ. ಸಮಯ ಇಲ್ಲ ಅಂತೇಳಿ ನಾನು ಅದನ್ನ ಇಷ್ಟೇ ಹೇಳ್ತಾ ಇದ್ದೇನೆ. ದೀನತೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ನಾವು ಹೇಳುವುದಷ್ಟೇ ಅಲ್ಲ, ಆದ್ರೆ ಮಾಡಬೇಕಾದದ್ದು ಬಹಳ ಅವಶ್ಯ. ಮನುಷ್ಯರು ಆಮ್, ಉಬ್ಬಿಕೊಳ್ಳುವಂತಹ ಸ್ವಭಾವ ಅಥವಾ ಗರ್ವ ಪಡುವಂತದ್ದು ಸಹಜವಾಗಿ ಬರ್ತದೆ. ಆದ್ರೆ ತಗ್ಗಿಸಿಕೊಳ್ಳುವಂತದ್ದು ಬಹಳ ಕಠಿಣ. ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಮಾತಿಗೆ ಮನುಷ್ಯ ಏನ್ ಮಾಡ್ತಾನೆ, ತಾನೇ ದೊಡ್ಡವ ಅಥವಾ ತಾನೇ ಹೆಚ್ಚಿನವ ಅಥವಾ ತಂದೆ ದೊಡ್ಡದು, ತನ್ನ ವಿಚಾರಗಳೇ ದೊಡ್ಡವು ಎಂಬಂತಹ ಈ ಈ ಒಂದು ಗುಂಗಿನಲ್ಲಿ ಆತನು ಮುಳುಗಿ ಹೋಗಿರ್ತಾನೆ. ಆದ್ರೆ ಯೇಸು ಸ್ವಾಮಿ ನಮಗೆ ತೋರಿಸಿದಂತಹ ಈ ಕೆಲವು ಉನ್ನತವಾದಂತಹ ಮಾದರಿಗಳನ್ನ ನೆನಪಿನಲ್ಲಿಟ್ಕೊಂಡು ಯಾವ ರೀತಿಯಾಗಿ ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ ಪೇತ್ರನಿಗೆ, ನಾನು ನಿನ್ನ ಪಾದದ ಕಾಲುಗಳನ್ನು ತೊಳಿಲಿಲ್ಲ ಅಂದ್ರೆ ನನಗೆ ನನ್ನ ಇದರಲ್ಲಿ ಪಾಲಿಲ್ಲಪ್ಪ ಅಂತ ಹೇಳ್ತಾನೆ. ಆಗ ಪೇತ್ರನ ಹೇಳ್ತಾನೆ, ನನ್ನ ದೇವನು ನೀನು ತೊಳೆ ಅಂತ ಹೇಳ್ತಾನೆ. ಅಂದ್ರೆ ಆತನ ವಿಷಯವಾಗಿ ನಾವು ಯಾವ ರೀತಿಯಾಗಿ ಆತನ ಮಾತಾಡ್ತಿರ್ತಾನೆ ಎಂಬುದನ್ನ ನಾವು ಇಲ್ಲಿ ಕಂಡುಕೊಳ್ತೇವೆ. ಹೀಗೆ ಯೇಸು ಸ್ವಾಮಿ ಏನಾಗಿದ್ದಾನೆ ಅಂತಂದ್ರೆ ದೀನತೆಯ ಒಂದು ಸಂಕೇತವಾಗಿದ್ದಾನೆ, ಪ್ರತೀಕವಾಗಿದ್ದಾನೆ, ಉದಾಹರಣೆಯಾಗಿದ್ದಾನೆ ಎಂಬುದನ್ನ ನಾವು ತಿಳ್ಕೊಂಡು ಆತನನ್ನ ಹಿಂಬಾಲಿಸಬೇಕಾದ ಅಥವಾ ಆತನನ್ನ ಅನುಕರಿಸಬೇಕಾದದ್ದು ಬಹಳ ಅವಶ್ಯ. ಆಳವಾದಂತಹ ಅದ್ಭುತವಾದಂತಹ ವಿಚಾರಗಳನ್ನ ಯೇಸು ಸ್ವಾಮಿಯ ಜೀವನದಲ್ಲಿ ನಾವು ನೋಡ್ತೇವೆ. ಆತನು ಯೇಸು ಸ್ವಾಮಿ ಯೋಹಾನನು ಏನಾಗಿದ್ದ ಅಂತಂದ್ರೆ ಆತನು ಒಬ್ಬ ಹಿ ವಾಸ್ ಆಲ್ಸೋ ಎ ಗ್ರೇಟ್ ಮ್ಯಾನ್. ಯಾಕಂದ್ರೆ ಮನುಷ್ಯರಿಗೆ ಹುಟ್ಟಿದವರಲ್ಲಿ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಯಾರು ಇಲ್ಲ ಅಂತ ಹೇಳಿ ಯೇಸು ಸ್ವಾಮಿನೇ ಹೇಳ್ತಾನೆ. ಅಂದ್ರೆ ಹಿ ವಾಸ್ ಎ ಗ್ರೇಟ್ ಮ್ಯಾನ್, ನೋ ಡೌಟ್ ಅಬೌಟ್ ಇಟ್. ಮತ್ತು ಅವನು ಇಂಥ ಒಬ್ಬ ವ್ಯಕ್ತಿ ಆಗಿದ್ರು ಕೂಡ ಬಹಳಷ್ಟು ಫೇಮಸ್ ಆಗಿದ್ದ. ಜನರು ಬೇರೆ ಬೇರೆ ಕಡೆಗಳಿಂದ ಅವನ ಕಡೆ ಬರ್ತಿದ್ರು ದೀಕ್ಷಾಸ್ನಾನ ಮಾಡಿಸ್ಕೊಳ್ಳೋದಕ್ಕಾಗಿ, ಪಶ್ಚಾತ್ತಾಪದ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳೋದಕ್ಕಾಗಿ ಬರ್ತಿದ್ರು. ಅಂದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಸ್ ಕ್ರೆಡಿಬಿಲಿಟಿ ಅಥವಾ ಅವನ ಒಂದು ನಂಬಿಕೆಯ ಒಂದು ಅರ್ಹತೆ ಎಷ್ಟು ದೊಡ್ಡದಾಗಿತ್ತು ಎಂಬುದನ್ನ ಅಲ್ಲಿ ನಾವು ಕಾಣ್ತೇವೆ. ಇಂಥ ಒಬ್ಬ ವ್ಯಕ್ತಿಯನ್ನು ನಾವು ನೋಡುವಾಗ ಅವನು ಯೇಸು ಸ್ವಾಮಿಯನ್ನ ದೀಕ್ಷಾಸ್ನಾನ ಮಾಡಿಸುವಂತಹ ಒಂದು ಸಂದರ್ಭ ಬಂದಾಗ ಆತನು ಎಷ್ಟು ವಿನಮ್ರನಾಗಿ ಕಾಣ್ತಾನೆ. He also we find the humility in John the Baptist also. ಇಂಥ ಒಬ್ಬ ವಿನಮ್ರ ವ್ಯಕ್ತಿ, ಸೌಜನ್ಯದ ಒಂದು ಭಾವವನ್ನ ಹೊಂದಿದಂತ ವ್ಯಕ್ತಿ ಸ್ನಾನಿಕನಾದ ಯೋಹಾನನು ಸಹ ಆಗಿದ್ದ ಎಂಬುದು ಒಂದು ಅಲ್ಲಿ ನಮಗೆ ತಿಳಿದು ಬರ್ತದೆ. ಯೇಸು ಸ್ವಾಮಿಗೆ ದೀಕ್ಷಾಸ್ನಾನ ಮಾಡಿಸುವಂತ ಒಂದು ಕೆಲಸ ಅವನಿಗೆ ಇಟ್ ವಾಸ್ ಅ ಗ್ರೇಟ್ ಆನರ್ ಟು ಹಿಮ್. ವಿಚಾರ ಮಾಡಿ ನೋಡ್ರಿ, ನಾ ಇವೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಆತನ ದೊಡ್ಡ ವ್ಯಕ್ತಿಯಾಗಿದ್ದ ನಿಜ, ಆದ್ರೆ ಎಲ್ಲಕ್ಕಿಂತ ದೊಡ್ಡ ವ್ಯಕ್ತಿಗೆ ಆತನ ಮುಂದೆ ಬಂದ್ಬಿಟ್ಟಾನ. ಈಗ ಯೇಸು ಸ್ವಾಮಿನೇ ಬಂದ್ಬಿಟ್ಟಾರೆ, ನನಗೆ ದೀಕ್ಷಾಸ್ನಾನ ಮಾಡಿಸ್ಪ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವನು ತನ್ನನ್ನು ತೆಗೆಸ್ಕೊಳ್ತಾ ಇದ್ದಾನೆ. ನೀವು ನನಗೆ ದೀಕ್ಷಾಸ್ನಾನ ಮಾಡಿಸ್ರಿ, ನಾನು ನಿಮ್ಗೆ ಹೇಗೆ ದೀಕ್ಷಾಸ್ನಾನ ಮಾಡಿಸ್ಲಿ ಎಂಬುದಾಗಿ ಹೇಳುವಾಗ ಅಲ್ಲಿ ಆತನಲ್ಲಿರ್ತಕ್ಕಂತಹ ವಿನಮ್ರತೆ, ಸೌಜನ್ಯ ಭಾವ ನಮಗ ಕಂಡು ಬರ್ತದೆ. ಮತ್ತು ಅವನಿಗೆ ಯೇಸು ಸ್ವಾಮಿಗೆ ದೀಕ್ಷಾಸ್ನಾನ ಮಾಡಿಸಿದ್ದು ಒಂದು ದೊಡ್ಡ ಸನ್ಮಾನದ ಒಂದು ಪ್ರತೀಕವಾಗಿತ್ತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಹೀಗೆ ಯೇಸು ಸ್ವಾಮಿ ಮತ್ತು ಸ್ನಾನಿಕನಾದ ಯೋಹಾನರ ವಿಷಯವಾಗಿ ನಾವು ಅನೇಕ ವಿಷಯಗಳನ್ನ ಇವತ್ತು ಕಂಡುಕೊಂಡಿದ್ದೇವೆ. ಆದ ಕಾರಣ ಸ್ವಲ್ಪ ಮುಂದೆ ಹೋಗಿ ಪರಲೋಕ ತೆರೆದಾಗ ಏನೇನಾಯ್ತು ಎಂಬುದನ್ನು ಸಹ ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ಆದ ಕಾರಣ ಇವುಗಳನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ನಾವು ಮುಂದೆ ಹೋಗೋಣ. ಯೇಸು ಸ್ವಾಮಿ ಮಾಡುವುದನ್ನ ನೋಡಿದ ಮೇಲೆ ನಾವು ಸಹ ಆ ರೀತಿಯಾಗಿ ಮಾಡಬೇಕಾದದ್ದು ಬಹಳ ಅವಶ್ಯ. ದೀನತೆಯ ಒಂದು ಪಾಠವನ್ನ ಯೇಸು ಸ್ವಾಮಿ ನಮಗೆ ಇಲ್ಲಿ ಕಲಿಸಿದ್ದಾರೆ ಮತ್ತು ದೇವರ ವಾಕ್ಯದಲ್ಲಿಯೂ ಸಹ ನಾವು ಓದಿದ್ದೇವೆ. ಅದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ಅದರ ಪ್ರಕಾರ ಮಾಡೋಣ. ಇನ್ನು ಮುಂದೆ ಏನಾಯ್ತು ಅಂತಂದ್ರೆ, ಸ್ನಾನಿಕನಾದ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತರಿಗೆ ದೀಕ್ಷಾಸ್ನಾನ ಕೊಡಲಿಕ್ಕೆ ಮುಂದಾದ. ಇಷ್ಟೆಲ್ಲ ಆದ್ಮೇಲೆ ನೀತಿಯನ್ನ ನೆರವೇರಿಸಬೇಕು, ಧರ್ಮವನ್ನು ನೆರವೇರಿಸಬೇಕು, ಅದರ ಹಿನ್ನೆಲೆಯನ್ನೆಲ್ಲ ಯೇಸು ಸ್ವಾಮಿ ಆತನಿಗೆ ತಿಳಿಸಿರ್ಬೇಕು. ಆಗ ಆತನು ರೆಡಿ, ಎಸ್ ಹೋಗೋಣ ನಡ್ರಿ ಅಂತ ಹೇಳಿ ನೀರಿನೊಳಗೆ ಅವರು ಹೋದ್ರು ಅಂತ ಹೇಳಿ ನಮಗೆ ಅಲ್ಲಿ ಕಂಡು ಬರ್ತದೆ. ಈ ಒಂದು ಅದ್ಭುತ ದೃಶ್ಯ ಈಗ ನಾವು ಎಷ್ಟೋ ಸಲ ನೋಡ್ತೀವಲ್ಲ, ದೀಕ್ಷಾಸ್ನಾನ ಈಗ
ಇಮರ್ಷನ್ ಬ್ಯಾಪ್ಟಿಸಮ್ ಅಂತಾರೆ, ಅಂದ್ರೆ ಮುಳುಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥದ್ದು. ಐ ಆಮ್ ನಾಟ್ ರೆಫರಿಂಗ್ ಟು ಎನಿ ಚೈಲ್ಡ್ ಬ್ಯಾಪ್ಟಿಸಮ್ ಆರ್ ಎನಿಥಿಂಗ್ ಲೈಕ್ ದಟ್. ಆದ್ರೆ ಮುಳುಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳೋದ್ರ ಮಹತ್ವವನ್ನು ಯೇಸು ಸ್ವಾಮಿಯ ಜೀವನದ ಮೂಲಕವಾಗಿ ನಾವು ಕಂಡುಕೊಂಡಿದ್ದೇವೆ. ನೀರಿನಲ್ಲಿ ಮುಳುಗುವಾಗ ನಾವು ಈ ಲೋಕಕ್ಕೆ ಸತ್ತಿದ್ದೇವೆ, ಮತ್ತು ನೀರಿನಿಂದ ನಾವು ಹೊರಗೆ ಬರುವಾಗ ನಾವು ಯೇಸು ಸ್ವಾಮಿಗಾಗಿ ಜೀವಿಸ್ತೇವೆ, ಯೇಸು ಸ್ವಾಮಿಗಾಗಿ ಸಾಕ್ಷಿಯಾಗಿ ಲೋಕದಲ್ಲಿ ಜೀವಿಸ್ತೇವೆ ಎಂಬುದನ್ನ ಸೂಚಿಸುವಂಥದ್ದು ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳುವಂತಹ ದೀಕ್ಷಾಸ್ನಾನದ ಒಂದು ಮುಖ್ಯವಾದಂತಹ ಒಂದು ಪಾಠ. ಅದನ್ನ ನಾವು ನೆನಪಲ್ಲಿಟ್ಕೊಳ್ಬೇಕು. ಆದ ಕಾರಣ ನಾನು ಅದರ ಬಗ್ಗೆ ಈಗ ಹೆಚ್ಚು ಹೇಳುದಿಲ್ಲ, ಆದ್ರೆ ಇದು ನಿಮಗೆ ಅರ್ಥ ಅರ್ಥ ಮಾಡಿಕೊಳ್ಬೇಕಾದದ್ದು ಬಹಳ ಅವಶ್ಯ. ಹೀಗೆ ಯೇಸು ಸ್ವಾಮಿ ಈ ದೀಕ್ಷಾಸ್ನಾನವನ್ನ ಮಾಡಿಸ್ಕೊಳ್ತಾ ಇರುವಾಗ ಬಹಳಷ್ಟು ಜನರು ಸಹ ನೋಡ್ತಾ ಇದ್ರು. ಬಿಕಾಸ್ ಸೋ ಮೆನಿ ಪೀಪಲ್ ವುಡ್ ಹ್ಯಾವ್ ಕಮ್ ದೇರ್. ಬಹಳಷ್ಟು ಜನ ಬಂದು ದೀಕ್ಷಾಸ್ನಾನ ಮಾಡಿಸ್ಕೊಳ್ಳಿಕ್ಕೆ ಅವರು ರೆಡಿ ಆಗಿರುವಾಗ, ಈಗ ಯೇಸು ಸ್ವಾಮಿಯ ಒಂದು ಒಂದು ಏನಂತಾರೆ ಅದಕ್ಕೆ, ಸರದಿ ಬಂದಾಗ ಯೇಸು ಸ್ವಾಮಿ ನೀರಿನೊಳಗೆ ಇಳಿದ್ರು. ಅಂದ್ರೆ ಬಹಳಷ್ಟು ಜನ ವಾಚ್ ಮಾಡ್ತಾ ಇದ್ರು, ನೋಡ್ತಾ ಇದ್ರು. ಈ ಒಂದು ಅದ್ಭುತವಾದಂತಹ ಸನ್ನಿವೇಶವನ್ನ ನೋಡುವುದಕ್ಕಾಗಿ ಪರಲೋಕವೇ ತೆರೆಯಿತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ನೋಡ್ರಿ, ಸ್ಪಷ್ಟವಾಗಿ ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಅಗೋ ಆತನಿಗೆ ಆಕಾಶವು ತೆರೆಯಿತು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಈ ಒಂದು ಉನ್ನತವಾದಂಥ ದೃಶ್ಯವನ್ನ ನೋಡುವುದಕ್ಕಾಗಿ ಆಕಾಶವು ಸಹ ಅಲ್ಲಿ ತೆರೆಯಿತು. ದೇವರು, ತಂದೆಯಾದ ದೇವರು, ಅಲ್ಲಿದ್ದಂತಹ ದೂತ ಗಣಗಳು ಎಲ್ಲರೂ ಸಹ ಅವರು ಈ ಒಂದು ದೃಶ್ಯವನ್ನ ಅವರು ಪರಲೋಕದಿಂದ ನೋಡ್ತಾ ಇದ್ದಾರೆ ಅಂತ ಹೇಳಿ ನಮಗ ಅನಿಸ್ತದೆ. ವಿಶೇಷವಾದಂತಹ ಸಂದರ್ಭ ಇದು ಆಗಿತ್ತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಇಲ್ಲಿ ಈ ಒಂದು ಪರಲೋಕ ತೆರೆಯುವಂತಹ ಒಂದು ಸನ್ನಿವೇಶ ಎಷ್ಟು ಅದ್ಭುತವಾಗಿತ್ತು ಎಂಬುದಾಗಿ ಇಲ್ಲಿ ನಮಗ ತಿಳಿದು ಬರ್ತದೆ. ಆಕಾಶ ತೆರೆದಾಗ ಅಲ್ಲಿಯ ವೈಭವವನ್ನ ತೋರಿಸುವುದಕ್ಕಾಗಿ ಅಲ್ಲ. ಆಕಾಶ ಯಾಕೆ ತೆರೀತು? ಈ ವೈಭವ ನೋಡ್ರಿಪ್ಪ ಎಲ್ಲಾರು ನೀವು ಅಂತ ಹೇಳಿ ತೆಗಿಲಿಲ್ಲ. ಆದ್ರೆ ಆತನೇ ಮುಂದೆ ಇದ್ದ ಮಹಿಮೆ ಮತ್ತು ಸಂತೋಷಕ್ಕಾಗಿ ಯೇಸು ಸ್ವಾಮಿಯವರನ್ನ ಹುರಿದುಂಬಿಸುವುದಕ್ಕಾಗಿ ಅದು ಸೇರಿ ಬಂದಿತ್ತು. ಆ ಆಕಾಶ ತೆರೆಯಿತು ಎಂಬುದಾಗಿ ನಮಗ ತಿಳಿದು ಬರ್ತದೆ. ಒಂದು ವಚನ ಓದೋಣ. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ 2ನೇ ವಚನದಲ್ಲಿ ನಮಗ ಅದು ಕಂಡು ಬರ್ತದೆ ನೋಡ್ರಿ. ಇಲ್ಲಿ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಅಂದರೆ ಯೇಸು ಸ್ವಾಮಿಯ ಮುಂದೆ ಏನಿತ್ತು ಅಂತಂದ್ರೆ ಸಂತೋಷ, ತನ್ನ ಮುಂದೆ ಇಟ್ಟಿದ್ದಂತ ಸಂತೋಷ. ಸಂತೋಷ ಏನಂತಂದ್ರೆ ಪಾಪಿಗಳ ರಕ್ಷಣೆಯ ಸಂತೋಷ. ಒಬ್ಬ ಪಾಪಿ ರಕ್ಷಣೆ ಹೊಂದಿ ಬಂದ್ರೆ ದೇವರ ರಾಜ್ಯಕ್ಕೆ ಸೇರಿಸಲ್ಪಡುವಾಗ ದೂತರು ಸಹ ಸಂತೋಷ ಪಡ್ತಾರೆ ಎಂಬುದಾಗಿ ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಮಗ ಕಂಡು ಬರ್ತದೆ. ಒಬ್ಬ ಪಾಪಿ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗುವಾಗ ಪರಲೋಕದಲ್ಲಿ ಸಂತೋಷ ಇರ್ತದೆ ಎಂಬುದಾಗಿ ನಮಗ ಅಲ್ಲಿ ಹೇಳಲ್ಪಟ್ಟಿದೆ. ಇಂಥ ಒಂದು ಸಂತೋಷವನ್ನ ತನ್ನ ಮುಂದೆ ಇಟ್ಟುಕೊಂಡು ಯೇಸು ಸ್ವಾಮಿ ಇಲ್ಲಿ ಆ ದೀಕ್ಷಾಸ್ನಾನಕ್ಕೆ ಆತನು ಒಳಗಾದನೆಂಬುದಾಗಿ ನಮಗೆ ಇಲ್ಲಿ ತಿಳಿದು ಬರ್ತದೆ. ಆಗ ಆಕಾಶ ತೆರೆಯಿತು ಮತ್ತು ಅಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ ಜನರು ಅಲ್ಲಿದ್ದಂಥವರು ಆತನನ್ನ ಹುರಿದುಂಬಿಸುವುದಕ್ಕಾಗಿ, ನಾವೆಷ್ಟೋ ಸಲ ನೋಡ್ತೇವಲ್ಲ, ಬಹಳಷ್ಟು ಹುರಿದುಂಬಿಸ್ತಾರೆ ಜನರು. ಆಗ್ಲಿ ಜಯ ಜಯಕಾರ ಮಾಡ್ತಾರೆ, ಎಷ್ಟೋ ಜಯಘೋಷಗಳನ್ನ ಮಾಡ್ತಾರೆ. ಇಲ್ಲಿ ನಾವು ಪರಲೋಕ ತೆರೆದಾಗ ಎಷ್ಟು ಅದ್ಭುತವಾದಂತಹ ಸನ್ನಿವೇಶವನ್ನ ಅಲ್ಲಿ ಯೇಸು ಸ್ವಾಮಿ ಮತ್ತು ಅಲ್ಲಿದ್ದಂಥವರೆಲ್ಲರೂ ಕಂಡುಕೊಂಡಿರ್ಬೇಕು ಅಂತ ಅನಿಸ್ತದೆ. ಮುಂದೆ ಪಾಪ ಪರಲೋಕವನ್ನ ಮೊದ್ಲಿಗೆ ಏನ್ ಮಾಡ್ಬಿಟ್ಟಿತ್ತು ಅಂತಂದ್ರೆ ಮುಚ್ಚಿಬಿಟ್ಟಿತ್ತು. ಈ ದೇವರು ಉಂಟು ಮಾಡಿದಾಗ ಪಾಪ ಇರ್ಲಿಲ್ಲ. ನಿಮ್ಗೆ ಗೊತ್ತು, ಏದೇನ್ ತೋಟದಲ್ಲಿ ದೇವರು ಆದಮ್ ಹವ್ವಳನ್ನು ಉಂಟು ಮಾಡಿದಾಗ ಯಾವ ಪಾಪ ಇರ್ಲಿಲ್ಲ ಅಲ್ಲಿ. ಅವರು ಪರಿಶುದ್ಧವಾದಂತ ಜೀವಿತವನ್ನ ದೇವರೊಂದಿಗೆ ಕಳೀತಾ ಇದ್ರು. ಆದ್ರೆ ಸೈತಾನನು ಬಂದು ಅಲ್ಲಿ ಆ ಒಂದು ಸನ್ನಿವೇಶವನ್ನ ಕೆಡಿಸಿಬಿಟ್ಟ. ಯಾಕಂದ್ರೆ ಹವಳು ಮತ್ತು ಆದಮ್ ದೇವರ ಮಾತಿಗೆ ಅವಿಧೇಯರಾಗಿ ದೇವರು ಹೇಳಿದಂಥದ್ದನ್ನ ಮೀರಿ ದಂಗೆವೆದ್ದು ಅವ್ರು ಏನ್ ಮಾಡಿದ್ರಂತಂದ್ರೆ ತಮ್ಮ ಅವ್ರ ಪಾಪಿಗಳಾದ್ರ ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಹೀಗೆ ಪರಲೋಕ ಅಲ್ಲಿ ಮುಚ್ಚಿಬಿಡ್ತು. ಅವಾಗ
ದೇವರು ದಿನಾಲೂ ಅವ್ರ ಗುಡಿಗೆ ಭೇಟಿ ಆಗ್ಲಿಕ್ಕೆ ಬರ್ತಿದ್ದ. ಆದ್ರೆ ಆಮೇಲೆ ಅಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ದೇವರವ್ರನ್ನ ಭೇಟಿಯಾಗಿ ಬರುವುದು ಬಂದ್ ಆಯ್ತು ಅಂತೇಳಿ. ಹೀಗೆ ಪರಲೋಕ ಮುಚ್ಚಿಬಿಟ್ಟಿತ್ತು. ಎದಕ್ಕಾಗಿ? ಪಾಪದಿಂದ. ಆದರೆ ದೇವರು ಇಲ್ಲಿ ಯೇಸು ಸ್ವಾಮಿಯ ಮೂಲಕವಾಗಿ ನಮಗ ತಿರುಗಿ ಪರಲೋಕ ರಾಜ್ಯವನ್ನೇ ತೆರೆದಿದ್ದಾರೆ. ದೇವರು ಮನುಷ್ಯರ ಸಂಪರ್ಕವನ್ನ ಕಡಿದು ಹಾಕಿದಂತ ಪಾಪ, ಅದನ್ನ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಅದಕ್ಕೋಸ್ಕರವಾಗಿ ಪ್ರಾಯಶ್ಚಿತ್ತವಾಗಿ ಅರ್ಪಿಸಲ್ಪಟ್ಟ ಮೇಲೆ ಆತನನ್ನು ನಂಬುವ ಎಲ್ಲರಿಗೋಸ್ಕರವಾಗಿ ಪರಲೋಕ ರಾಜ್ಯವನ್ನೇ ದೇವರು ತೆರೆದನು ಎಂಬುದಾಗಿ ಇಲ್ಲಿ ಕಂಡು ಬರ್ತದೆ. ದೇವರ ಪ್ರೀತಿ ಮತ್ತು ಬೆಳಕು ಮನುಷ್ಯರಿಗಾಗಿ ಯೇಸು ಸ್ವಾಮಿಯ ಮೂಲಕವಾಗಿ ಸಿಕ್ಕವು ಅಥವಾ ಬಂದವು ಎಂಬುದನ್ನ ಇಲ್ಲಿ ಕಾಣ್ತೇವೆ. ನೋಡ್ರಿ, ಎಷ್ಟು ಅದ್ಭುತವಾದಂತಹ ವಿಷಯಗಳನ್ನ ಪರಲೋಕವು ತೆರೆದಾಗ ಯೇಸು ಸ್ವಾಮಿಯ ಮೂಲಕವಾಗಿ ನಮಗೆ ಸಿಕ್ಕವು ಎಂಬುದನ್ನ ನಾವು ನೆನಪಿನಲ್ಲಿಟ್ಕೊಳ್ಬೇಕು, ಆನಂದಿಸಬೇಕು, ಅದಕ್ಕನುಸಾರವಾಗಿ ಜೀವಿಸಬೇಕು ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ತಾ ಇದೆ. ಹೀಗೆ ಬೆಳಕನ್ನು ಮತ್ತು ದೇವರ ಪ್ರೀತಿಯನ್ನ ಯೇಸು ಸ್ವಾಮಿ ಅಲ್ಲಿ ನಮಗ ತಂದು ಕೊಟ್ಟನು. ಪರಲೋಕ ರಾಜ್ಯದ ಬಾಗಿಲನ್ನ ನಮಗೋಸ್ಕರವಾಗಿ ಆತನು ತೆರೆದನು ಎಂಬುದಾಗಿ, ನಿತ್ಯ ನಾಶಕ್ಕೆ ಹೋಗಬೇಕಾದಂತ ನಮಗೆ ನಿತ್ಯ ಜೀವಕ್ಕೆ ಯೇಸು ಸ್ವಾಮಿ ಸೇರಿಸಿದನು ಎಂಬುದಾಗಿ ಆತನ ವಿಷಯವಾಗಿ ನಾವು ನೋಡುತ್ತೇವೆ. ಆದ ಕಾರಣ ಯೇಸು ಕ್ರಿಸ್ತರ ಮೇಲೆ ಇಳಿದು ಬರುವ ಎಲ್ಲರೂ ಕಾಣುವಂಥದ್ದು ಏನಂತಂದ್ರೆ ಆತನ ಒಂದು ಕಾರ್ಯದ ಒಂದು ಪ್ರಾರಂಭವಾಗಿತ್ತು ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ. ಯೇಸು ಸ್ವಾಮಿ ಈ ರೀತಿಯಾಗಿ ಮಾಡಿದಾಗ ಆತನ ಒಂದು ಕಾರ್ಯದ ಪ್ರಾರಂಭ ಆಗಿತ್ತು. ಮತ್ತೇನಾಗ್ತದೆ ಅಲ್ಲಿ ಅಂತ ಹೇಳಿ ನಾವು ನೋಡುವುದು ಸಹ ಅವಶ್ಯ. ಆದ ಕಾರಣ ನಾನು 2 ವಿಷಯಗಳನ್ನ ಹೇಳಿ ಮುಗಿಸ್ತೇನೆ. ಮೊದಲನೇದಾಗಿ ಅಲ್ಲಿ ಏನಾಯ್ತು ಅಂತಂದ್ರೆ ಪವಿತ್ರಾತ್ಮನು ಯೇಸು ಕರ್ತರ ಮೇಲೆ ಇಳಿದು ಬಂದನು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. 17ನೇ ವಚನದ ಕಡೆಗೆ ನಾವು ಬರೋಣ. ಆಕಾಶವು ತೆರೆಯಿತು, 14ನೇ ವಚನದ ಕೊನೆಯ ಭಾಗ, ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ಬಂದು ತನ್ನ ಮೇಲೆ ಬರುವುದನ್ನ ಕಂಡನು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿಯವರ ವಿಷಯವಾಗಿ ನಾವು ಕಾಣ್ತೇವೆ. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನು ಚಲಿಸುತ್ತಾ ಇದ್ದನು ಅಂತ ಹೇಳ್ತದೆ. ಆದರೆ ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯ ಮೇಲೆ ಆತನು ಇಳಿದು ಬಂದನು ಪಾರಿವಾಳದ ಹಾಗೆ ಎಂಬುದಾಗಿ ನಮಗೆ ಬೇರೆ ಸುವಾರ್ತೆಗಳಲ್ಲಿ ವಿವರಿಸಲಾಗಿದೆ. ಪಾರಿವಾಳನೇ ಯಾಕೆ ಅಂತ ಹೇಳಿ ನಾವು ಪ್ರಶ್ನೆ ಹಾಕಬಹುದು. ಯಾಕಂದ್ರೆ ಗರುಡದಂತಹ ಪಕ್ಷಿಗಳಿರುವಾಗ ಇಲ್ಲಿ ಪಾರಿವಾಳದ ಹಾಗೆ ಆತನ ಯಾಕೆ ಇಳಿದು ಬಂದ ಎಂಬುದಾಗಿ ನಾವು ಕೇಳುವಂತ ಪ್ರಶ್ನೆ ಸಹಜ. ಆದರೆ ಪಾರಿವಾಳ ಏನಾಗಿದೆ ಅಂತಂದ್ರೆ ಸಾಧು ಸ್ವಭಾವವನ್ನ ಅದು ಸೂಚಿಸುತ್ತದೆ. ಇಟ್ ಈಸ್ ವೆರಿ ಏನಂತಾರೆ ಅದಕ್ಕೆ, ಸರ್ಪಗಳಂತೆ ಜಾಣರು, ಆ ಪಾರಿವಾಳಗಂತೆ ನಿಷ್ಕಪಟಿಗಳು ಎಂಬುದಾಗಿ ಯೇಸು ಸ್ವಾಮಿನೇ ಹೇಳಿದ್ದಾರೆ. ಪಾರಿವಾಳ ಏನಾಗಿದೆ ಅಂತಂದ್ರೆ ನಿಷ್ಕಪಟವಾದಂತಹ ಒಂದು ಪಕ್ಷಿ ಆಗಿದೆ ಅಂತ ಹೇಳಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಅಲ್ಲಿ ಪಾರಿವಾಳದ ರೀತಿಯಲ್ಲಿ ಅಲ್ಲಿ ಪವಿತ್ರಾತ್ಮನು ಇಳಿದು ಬಂದನು ಅಂತ ಹೇಳಿ ಯೇಸು ಸ್ವಾಮಿ ಅವರ ಮೇಲೆ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಅಂದ್ರೆ ಯೇಸು ಸ್ವಾಮಿಯಲ್ಲಿ ಪವಿತ್ರಾತ್ಮ ಇರಲಿಲ್ಲ ಅಂತ ಹೇಳಿ ಅದರ ಅರ್ಥ ಅಲ್ಲ. ಆದ್ರೆ ಇದೊಂದು ಸಂಕೇತ ಅಂತೇಳಿ ನಾವು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ತಂದೆ, ಮಗ, ಪರಿಶುದ್ಧಾತ್ಮ ಅವರು ಯಾವಾಗಲೂ ಕೂಡೇ ಇರ್ತಿದ್ರು. ನಮಗೆ ಆದಿಯಿಂದ ಹಿಡಿದು ನಾವು ನೋಡುವಾಗ ಅವರು ಕೂಡೇ ಇದ್ದಾರೆ ಎಂಬುದನ್ನ ನಾವು ತಿಳಿದಿದ್ದೇವೆ. ಆದ ಕಾರಣ ನಾವು ತಪ್ಪ ಅರ್ಥ ಹಚ್ಚಬಾರದು. ಆದ್ರೆ ಇಲ್ಲಿ ಅದೊಂದು ಸಂಕೇತ ರೂಪವಾಗಿ ಆತನಲ್ಲಿ ಇಳಿದು ಬಂದನು ಅಂತ ಹೇಳಿ ನಮಗೆ ಪಾರಿವಾಳದ ರೂಪದಲ್ಲಿ ಅಥವಾ ಪಾರಿವಾಳದ ರೀತಿಯಲ್ಲಿ ಅಂತೇಳಿ ನಾವು ಅದನ್ನ ತಿಳ್ಕೊಂಡಿರ್ಬೇಕು ಅಷ್ಟೇ. ಹೀಗೆ ಸಾಧು ಸ್ವಭಾವದ ಪಾರಿವಾಳ ಅದೇನು ಸೂಚನೆ ಆಗಿತ್ತು ಅಂತಂದ್ರೆ ಪವಿತ್ರಾತ್ಮನಿಗೆ ಸೂಚನೆಯಾಗಿತ್ತು. ಮೂರನೇದಾಗಿ ಅಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ತಂದೆಯ ಧ್ವನಿಯನ್ನ ನೋಡ್ತೇವೆ. ವಿ ಹಿಯರ್ ದ ವಾಯ್ಸ್ ಆಫ್ ಗಾಡ್. ದೇವರು ಸಹ ಅಲ್ಲಿ, ತಂದೆಯಾದ ದೇವರು ಸಹ ಅಲ್ಲಿ ಮಾತಾಡಿದನು ಅಂತ ಹೇಳಿ ನಮ್ಗ ಅಲ್ಲಿ ಕಂಡು ಬರ್ತದೆ. ತಂದೆಯಾದ ದೇವರ ಧ್ವನಿ ಅದು ಯೇಸು ಕ್ರಿಸ್ತರ ಬಗ್ಗೆ, ಯೇಸು ಕರ್ತರ ಬಗ್ಗೆ ಏನಾಗಿತ್ತು ಅಂತಂದ್ರೆ ಮೆಚ್ಚುಗೆಯನ್ನ ಸೂಚಿಸುವಂತಹ ಅಥವಾ ತಿಳಿಸುವಂತಹ ಒಂದು ಮಾತಾಗಿತ್ತು. ನೋಡ್ರಿ, ಎಷ್ಟು ವಿಶೇಷವಾದಂತಹ ಸಂಗತಿಗಳು ಇಲ್ಲಿ ಘಟಿಸ್ತಾ ಇದೆ. ಯೋರ್ದನ್ ತೀರದಲ್ಲಿ, ನದಿಯ ತೀರದಲ್ಲಿ ಆದಂತ ಈ ಘಟನೆ ಎಷ್ಟು ಅದ್ಭುತವಾದಂತಹ ಸಂಗತಿಗಳನ್ನ ನಮ್ಮ ಮುಂದೆ ತಂದಿಟ್ಟಿದೆ. ಆಕಾಶ ತೆರೆಯಿತು, ಪವಿತ್ರಾತ್ಮನು ಸಂಕೇತಿಕ ರೂಪವಾಗಿ ಅಲ್ಲಿ ಇಳಿದು ಬಂದನು,
ಆಮೇಲೆ ತಂದೆಯಾದ ದೇವರು ಸಹ ಅಲ್ಲಿ ಮಾತನಾಡಿದನು. ಧ್ವನಿಯು ಸಹ ಪರಲೋಕದಿಂದ ಧ್ವನಿ ಬಂತು. ಪರಲೋಕ ರಾಜ್ಯ ತೆರೆದಾಗ ಅಲ್ಲಿ ಏನು ಬಂತು ಅಂತಂದ್ರೆ ದೇವರ ಧ್ವನಿಯೂ ಸಹ ಬಂತು. ಪಾರಿವಾಳದ ಹಾಗೆ ಪವಿತ್ರಾತ್ಮನು ಸಹ ಇಳಿದು ಬಂದನು ಎಂಬಂತಹ ಎಲ್ಲಾ ವಿಷಯಗಳನ್ನ ನಮಗೆ ಅದು ತಿಳಿಸುವಂತದ್ದಾಗಿದೆ. ನೋಡ್ರಿ, ಆ ಧ್ವನಿ ಏನ್ ಹೇಳ್ತದ ನೋಡ್ರಿ. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಆಕಾಶವಾಣಿ ಅಂತಂದ್ರೆ ಏನ್ರಿ? ಆಕಾಶದಿಂದ ಬಂದಂತ ವಾಣಿ. ಆಕಾಶದಿಂದ ಬಂದಂತ ವಾಣಿ ಹೇಗ್ ಬಂತು? ಆಕಾಶ ತೆರೆಯಲ್ಪಟ್ಟಾಗ ಬಂತು ಎಂಬುದಾಗಿ ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಹೀಗೆ ದೇವರು ಯೇಸು ಸ್ವಾಮಿಯವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತ ಮಾತಿದಾಗಿತ್ತು. ಎಂಥ ರಕ್ಷಕನು ನಮಗೆ ಇವತ್ತು ಸಿಕ್ಕಿದ್ದಾನೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಎಂಥ ಅದ್ಭುತನಾದಂಥ ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ನೋಡ್ತೀವಿ ನಾವು 9ನೇ ಅಧ್ಯಾಯದಲ್ಲಿ. ಇಂಥ ರಕ್ಷಕನು ನಮಗೋಸ್ಕರವಾಗಿ ಆ ಈ ಲೋಕಕ್ಕೆ ಬಂದು ನಮಗೆ ಬೇಕಾದಂಥ ಪಾಪ ಪರಿಹಾರವನ್ನ, ರಕ್ಷಣೆಯನ್ನ, ನಿತ್ಯ ಜೀವವನ್ನ, ಪಾಪ ಪರಿಹಾರವನ್ನ ನಮಗೆ ಕೊಡುವುದಕ್ಕಾಗಿ ಬಂದಂತ ಯೇಸು ಸ್ವಾಮಿ ಎಷ್ಟು ಅದ್ಭುತ ವ್ಯಕ್ತಿಯಾಗಿದ್ದಾನೆ. ತಂದೆಯಾದ ದೇವರ ಮೆಚ್ಚುಗೆಯನ್ನ ಪಡೆದಂತ ರಕ್ಷಕನಾದಂತ ಯೇಸು ಸ್ವಾಮಿ ನಮ್ಮ ರಕ್ಷಕನಾಗಿದ್ದಾನೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದ್ದೇವೆ. ಈ ರೀತಿಯಾಗಿ ಈ ಈ ಕೆಲವು 4-5 ವಚನಗಳಲ್ಲಿ ನಾವು ಅನೇಕ ಸತ್ಯತೆಗಳನ್ನ ಕಂಡುಕೊಂಡಿದ್ದೇವೆ. ಯೇಸು ಸ್ವಾಮಿಯವರ ಬಗ್ಗೆ ಪರಲೋಕ ತೆರೆದಾಗ ಏನೇನಾಯ್ತು ಎಂಬಂತಹ ಎಲ್ಲಾ ವಿಚಾರಗಳನ್ನ ನಾವು ಹೊಂದಿರುವಾಗ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕು ಎಂಬುದನ್ನ ಇದು ನಮಗೆ ಇರುವಂತಹ ಒಂದು ಸವಾಲಾಗಿದೆ. ದೇವಕುಮಾರನು ಯಾವ ರೀತಿಯಾಗಿ ಆಕಾಶವು ತೆರೆಯಲ್ಪಟ್ಟಾಗ ಸಂತುಷ್ಟನಾಗಿ ಆ ಮನುಷ್ಯನಾದಂತಹ ಯೇಸು ಸ್ವಾಮಿಯಲ್ಲಿ ನಾವು ಎಷ್ಟು ಸಂತೋಷಿಸಬೇಕು ಎಂಬುದನ್ನ ಇದು ನಮಗೆ ಸೂಚಿಸುವಂತದ್ದಾಗಿದೆ. ಆದ ಕಾರಣ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಕರ್ತನಾದ ಯೇಸು ಸ್ವಾಮಿಯನ್ನ ನಮ್ಮ ಮುಂದೆ ಇಟ್ಟುಕೊಂಡು ನಾವು ಆತನನ್ನ ಮೆಚ್ಚಿಸುವವರಾಗಿ, ಆತನಿಗೆ ವಿಧೇಯರಾಗಿ, ಆತನಿಗೆ ನಂಬಿಗಸ್ತರಾಗಿ ಜೀವಿಸಿ ಆತನಿಗೆ ಮಾನ, ಮಹಿಮೆ, ಗೌರವಗಳನ್ನ ತರಲಿಕ್ಕೆ ಯಾವಾಗ್ಲೂ ಪ್ರಯತ್ನ ಮಾಡೋಣ. ಆತನನ್ನ ಮೆಚ್ಚಿಸೋದಕ್ಕಾಗಿ ನಾವು ಏನ್ ಮಾಡ್ಬೇಕು? ವಿಧೇಯರಾಗಬೇಕು. ಆತನ ಮಾತುಗಳಿಗೆ ವಿಧೇಯರಾಗಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು, ಆತನ ಹೇಳಿದಾಗೆ ನಾವು ಕೇಳಿ ನಡೆಯಬೇಕು, ಜೀವಿಸಬೇಕು. ಎರಡನೇದಾಗಿ ನಂಬಿಗಸ್ತರಾಗಿ ನಾವು ಮಾಡಬೇಕು. ಏನೇ ಮಾಡಿದ್ರು ಸುಮ್ನೆ ನಾವು ಯಾರೋ ಹೇಳ್ತಾರೆ ಅಂತ ಹೇಳಿ ಮಾಡುವುದಲ್ಲ, ಮಾಡ್ಬೇಕಂತ ಹೇಳಿ ಮಾಡುವುದಲ್ಲ, ಆದರೆ ನಂಬಿಗಸ್ತರಾಗಿ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ನಾವು ಆತನನ್ನ ಪ್ರೀತಿಸುವವರಾಗಿ ಆತನ ಮಹಿಮೆಗಾಗಿ ನಾವು ಬಾಳಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ನಮ್ಮ ಮುಂದೆ ಇರ್ತಕ್ಕಂತಹ ಒಂದು ದೊಡ್ಡ ಒಂದು ಸವಾಲಾಗಿದೆ ಮತ್ತು ಇದನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಲೇಬೇಕಾಗಿದೆ. ದೇರ್ ಇಸ್ ನೋ ಅದರ್ ಆಪ್ಷನ್. ನಾವು ಅದನ್ನು ಮಾಡಲೇಬೇಕು. ಯಾಕಂದ್ರೆ ಯೇಸು ಸ್ವಾಮಿ ನಮಗೋಸ್ಕರವಾಗಿ ಇಷ್ಟೆಲ್ಲಾ ಮಾಡಿದ್ದಾನೆ, ಪರಲೋಕವನ್ನು ತರಿಸಿದ್ದಾನೆ, ದೇವರ ರಾಜ್ಯದ ಬಾಗಿಲನ್ನು ನಮಗೋಸ್ಕರವಾಗಿ ತೆಗೆದಿರುವಾಗ ನಾವು ಸಹ ಎಷ್ಟು ಆತನಿಗೆ ಯೋಗ್ಯರಾಗಿ, ವಿಧೇಯರಾಗಿ, ನಂಬಿಗಸ್ತರಾಗಿ ಬಾಳಿ ಆತನಿಗೆ ಘನ ಮಾನ ಮಹಿಮೆಗಳನ್ನು ತರಬೇಕು ಎಂಬುದನ್ನ ಇವತ್ತು ನಮ್ಮ ಮುಂದೆ ದೇವರು ಇಟ್ಟಿದ್ದಾನೆ. ಹೀಗೆ ಮಾಡ್ಲಿಕ್ಕೆ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯವನ್ನು ನೀಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.